ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸೊ ಈಗ ನಮ್ಮ ಮೊದಲ ಕಾಲರ್ ರೆಡಿ ಇದ್ದಾರೆ, ಆಂಜನೇಯುಲು ಅಂತ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಐ ಥಿಂಕ್ ನಮ್ಮ ಫಸ್ಟ್ ಕಾಲರ್ಗೆ ನೀವೇ ಸೂಟಬಲ್ ವ್ಯಕ್ತಿ ಅಂತ ಅನ್ಸುತ್ತೆ, ಯಾಕಂದ್ರೆ ಅಷ್ಟು ಜೋಶಲ್ಲಿ ಮಾತಾಡ್ತಿದ್ರಿ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಸರ್? ನಮ್ಮದು ಆಂಧ್ರ ಪ್ರದೇಶ ಸರ್, ಅನಂತಪುರಂ ಜಿಲ್ಲಾ. ಓಹೋ, ಅನಂತಪುರಂ ಇಂದ. ವೆರಿ ನೈಸ್. ನೋಡಿ, ಗಡಿ ದಾಟಿ ಹೋಗಿದೆ ಬಿಗ್ ಬಾಸ್ ನ ಒಂದು ಕ್ರೇಜ್. ಸೊ ಹೇಳಿ ಸರ್, ನಿಮ್ ಪ್ರಕಾರ ಯಾರು ಗೆಲ್ಬಹುದು ಇವತ್ತಿನ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆನ? ಗಿಲ್ಲಿ ಗೆಲ್ಬೋದು ಸರ್. ಹೌದಾ? ಆದ್ರೆ ಯಾಕಷ್ಟು ಬಲವಾಗಿ ಹೇಳ್ತಾ ಇದ್ದೀರಾ ಸರ್ ಗಿಲ್ಲಿನೇ ಗೆಲ್ಲದು ಅಂತ? ಗಿಲ್ಲಿನೇ ಗೆಲ್ಲೋದು ಅಂತ ಯಾಕಷ್ಟು ಬಲವಾಗಿ ಹೇಳ್ತೀವಿ ಅಂದ್ರೆ, ನಾವು ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿದ್ದ ನೋಡ್ತಾನೆ ಇದೀವಿ. ಅಯ್ಯಪ್ಪ ನಮಗೆ ಭಾರಿ ಇಷ್ಟ ಆಯ್ತು. ಸೊ ಗಿಲ್ಲಿಲಿ ಅಫ್ಕೋರ್ಸ್ ಆ ಕಲೆ ಇದೆ, ಆ ಕೌಂಟರ್ ಕೊಡುವಂಥ ಇನ್ಸ್ಟೆಂಟ್ ಆಗಿ ಹೇಳಿದ್ರೆ ಟಕ್ ಅಂತ ವಾಪಸ್ ಕೊಡುವಂಥ ಒಂದು ಕ್ಯಾರೆಕ್ಟರ್ ಅಂತೂ ನಾವು ನೋಡಿದ್ದೀವಿ. ಸೊ ಇದನ್ನ ಬಿಟ್ಟು ನೀವು ಗಿಲ್ಲಿಯಲ್ಲಿ ಏನು ನೋಡಿದ್ದೀರಾ ಅಂತ ಬಿಗ್ ಬಾಸ್ ಮನೇಲಿ? ಗಿಲ್ಲಿದ್ರಾಗ ಅಂದ್ರೆ ಮಾತು ಚೆನ್ನಾಗಿ ಹೇಳ್ತಾನ, ಯಾವ್ದಕ್ಕೆ ನೀನು ಉತ್ತರ ಕೊಡ್ಬೇಕು ಅದಕ್ಕೆ ಕೊಡ್ತಾನ. ಒಟ್ಟಿ ಎಲ್ಲದ್ರಾಗ ಮುಂದೆ ಇದಾನೆ ಗಿಲ್ಲಿ. ಸೊ ಈಗ ಗಿಲ್ಲಿನ ಬಿಟ್ಟು ರನ್ನರ್ ಅಪ್ ಆಗ್ಬೇಕು ಅಂತಂದ್ರೆ ಯಾರು ಆಗ್ಬೇಕು ಅಂತ ನಿಮ್ ಪ್ರಕಾರ? ಅಶ್ವಿನಿ ಗೌಡ ಅವರು. ಯಾಕೆ? ಯಾಕಂದ್ರೆ ಬೇರೆ ಎಲ್ಲ ಕಂಟೆಸ್ಟೆಂಟ್ಗಳಿದ್ದಾರೆ, ಅವರೆಲ್ಲರ ಮಧ್ಯೆ ಅಶ್ವಿನಿನೇ ಯಾಕೆ ಅಂತ? ಅವರೆಲ್ಲರೂ ಇದ್ದಾರೆ, ಆಗ್ಲೇ ಅಯ್ಯಮ್ಮ ಕೂಡ ಸ್ವಲ್ಪ ಕಷ್ಟಪಟ್ಟಿದ್ದಾರೆ. ಓಕೆ ಓಕೆ ಓಕೆ, ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಂಧ್ರ ಪ್ರದೇಶದಿಂದ ಕಾಲ್ ಮಾಡಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಓಕೆ ರಾಹುಲ್, ಮತ್ತೊಬ್ರು ರೆಡಿ ಇದ್ದಾರೆ ಮಂಡ್ಯದಿಂದ, ಮಧುಮಿತಾ. ಹಾಯ್. ಹಾಯ್ ಮ್ಯಾಮ್. ಬಿಗ್ ಬಾಸ್ ಸೀಸನ್ 12ರ ಫೈನಾಲೆ ಇವತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರು ಆಗ್ಬಿಡುತ್ತೆ. ಎಷ್ಟು ಸೂಪರ್ ಎಕ್ಸೈಟೆಡ್ ಆಗಿದ್ದೀರಾ ನೀವು? ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಮ್ಯಾಮ್. ಈಗ ಮಧುಮಿತಾ ಅವರೇ, ನಿಮ್ಮ ಊರ್ನ ಮಗ, ಮಂಡ್ಯದ ಮಗ ಗಿಲ್ಲಿ, ಈಗ ಎಲ್ಲ ಕಡೆ ಗಿಲ್ಲಿ ಅವ್ರದೇ ಹವಾ. ಸೊ ನಿಮ್ ಪ್ರಕಾರ ಅವರೇ ಗೆಲ್ಬೇಕಾ ಅಥವಾ ನಿಮ್ ಪ್ರಕಾರ ಬೇರೆ ಯಾರಾದ್ರೂ ಕಂಟೆಸ್ಟೆಂಟ್ ಇದಾರ ಅಂತ ಮನ್ಸಲ್ಲಿ? ಅವರೇ ಗೆಲ್ಬೇಕು ಸರ್. ಅವರೇ ಗೆಲ್ಬೇಕು. ಯಾಕೆ ಗೆಲ್ಬೇಕು? ಅವರೇ ಗೆಲ್ಬೇಕು. ಯಾಕೆ ಗೆಲ್ಬೇಕು? ಯಾಕಂದ್ರೆ ಎಲ್ಲಾರ್ನು ತುಂಬಾ ಚೆನ್ನಾಗಿ ಎಂಕರೇಜ್ಮೆಂಟ್ ಮಾಡೋದಾಗ್ಲಿ, ಎಲ್ಲಾರ್ನು ತುಂಬಾ ಎಂಟರ್ಟೈನ್ ಮಾಡೋದಾಗ್ಲಿ, ಎಲ್ಲಾರ್ದಲ್ಲೂ ಎಲ್ಲಾರ್ಗಿಂತ ಅವರೇ ನೇಟ್ ಅನ್ನೋದು. ಸೊ ಗಲ್ಲಿಲೂ ಗಿಲ್ಲಿ ಹವಾ ಇದೆ. ಬಟ್ ನಿಮ್ ಊರಲ್ಲಿ ಹೆಂಗಿದೆ ಅಂತ ಗಿಲ್ಲಿ ಹವಾ? ಯಾಕಂದ್ರೆ ಗಿಲ್ಲಿ ಕೂಡ ಮಂಡ್ಯದ ಹುಡುಗ. ತುಂಬಾ ಜೋರು. ಗಿಲ್ಲಿ ಅನ್ನೋ ಎಷ್ಟು ಕೇಳಿದ್ರೆ ಎಲ್ಲಾರು ಎಂಕರೇಜ್ ಆಗ್ತಾರೆ. ಸೊ ನೀವು ಕೂಡ ವೋಟ್ ಮಾಡಿದ್ರಾ ಗಿಲ್ಲಿಗೆ? ಮಾಡಿದೀವಿ ನಾವು. ಮಾಡಿದ್ರೆ ಎಷ್ಟು ವೋಟ್ ಹಾಕಿದ್ರೆ ನಿಮ್ಮ ಮನೆಯಿಂದ? ನಮ್ಮ ಮನೆಯಿಂದ 99% ಎಲ್ಲ ನಾವು. ಓಹ್ ಸೂಪರ್. ಹಂಗಂದ್ರೆ ನಿಮ್ಮ ಮನೆಯಿಂದಾನೆ 4 ಜನ ಇದ್ದೀರಾ ಮನೇಲಿ? ಇಲ್ಲ, 6 ಮೆಂಬರ್. 6 ಮೆಂಬರ್ ಅಲ್ಲಿ ಬಂತಲ್ಲ ಆಗ್ಲೇ 610 ಹತ್ರ ವೋಟ್ ಗಿಲ್ಲಿಗೆ. ಹೌದು ಅಲ್ವಾ? ಹೌದು ಸರ್. ಸರಿ ಮಧುಮಿತಾ, ಇವಾಗ ಏನಾದ್ರು ಗಿಲ್ಲಿನೇ ಗೆದ್ರು ಅಂತ ಹೇಳಿದ್ರೆ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ ನೀವು ಅಂತ ಮನೇಲಿ? ಜೋರ್ ಪಾರ್ಟಿ ಮೇಡಮ್ ಎಲ್ಲಾರ್ಗು ಹೇಳಿದಾಗೆ. ಆಗ್ಲೇ ಹೇಳ್ತಾ ಇದ್ವಿ ಮಧುಮಿತಾ ಅವರೇ, ನಮ್ಮ ಮನೆಯವ್ರು ಆಡ್ತಾ ಇದ್ದಾರೆ ಅನ್ನೋ ರೇಂಜ್ಗೆ ನಾವು ಬಿಗ್ ಬಾಸ್ ಶೋನ ಫಾಲೋ ಮಾಡ್ತಿದೀವಿ ಅಂತ. ನೀವು ಕೂಡ ಹಂಗೆ ಫಾಲೋ ಮಾಡ್ತಿದ್ರಾ? ಒಂದು ಸೀಸನ್ ಮಿಸ್ ಮಾಡಿದ ಸರ್ ನಮ್ಮ ಮದರು. ಏನ್ ಮಾಡಿದ್ರು? ನಾವು ಲಾಸ್ಟ್ ಇಯರ್ ಇಂದ ನಾವು ನೋಡ್ತಾ ಇರೋದು. ಓಕೆ ಓಕೆ ಓಕೆ. ಸೊ ನಿಮ್ಮ ಪ್ರಕಾರ ಗಿಲ್ಲಿ ಗೆಲ್ಲಬೇಕು ಅಂತ ನೀವು ಅನ್ಕೊಂಡಿದ್ದೀರಿ. ಸೊ ಅದೇ ಥರ ಆಗಲಿ ಅಂತ, ನಿಮ್ಮ ಪ್ರಕಾರ ಆಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮಧುಮಿತಾ ಅವರೇ. ಓಕೆ, ಅವರೇ ವಿನ್ನರ್ ಆಗಲಿ. ಸೊ ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ವಿದ್ಯಾ ಅವರು ಆನೇಕಲ್ಲಿಂದ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸಂಡೇ ಏನು ಮಾಡ್ತಿದ್ದೀರಿ ಮೇಡಮ್? ಆಕ್ಚುಲಿ ಫುಲ್ ನ್ಯೂಸ್ ನೋಡ್ತಿದ್ದೀನಿ. ನಿಮ್ದೇ ನ್ಯೂಸ್ ಗಿಲ್ಲಿದೆ ಹವಾ ಅಲ್ವಾ? ಹೌದು ಹೌದು. ಇವತ್ತು ನ್ಯೂಸ್ ಬಿಟ್ಟು ನಾವು ಗಿಲ್ಲಿದೆ ಹವಾ ತೋರಿಸ್ತಾ ಇದೀವಿ. ಹೌದು, ನಂಗೂ ಕೂಡ ಅದೇ ಆಸೆ, ನಮ್ ಗಿಲ್ಲಿನ ವಿನ್ ಆಗ್ಬೇಕು ಅಂತ, ಬಡವರು ಮೇಲ್ ಬರ್ಬೇಕಂತ ಆಸೆ ಇದೆ. ತುಂಬಾ ಫ್ಯಾನ್ ನಾವು ಗಿಲ್ಲಿಗೆ. ಬಡವರು ಜೊತೆಗೆ ಪ್ರತಿಭೆನೂ ಇದೆ. ಖಂಡಿತವಾಗ್ಲೂ ಹೌದು. ಎಂಟರ್ಟೈನ್ಮೆಂಟ್ ಎಷ್ಟೇ ಇದಿದ್ರು ಒಂಥರ ಹ್ಯಾಪಿ ಮಾಡಿಸ್ತಾರೆ ಮೈಂಡ್, ಅದಕ್ಕೆ. ಹೌದು ಹೌದು. ಈಗ ವಿದ್ಯಾ ಅವರೇ, ಗಿಲ್ಲಿ ಗೆಲ್ಲಬೇಕು ಅನ್ನೋದಕ್ಕೆ ಒಂದು 2 ರೀಸನ್ ಕೊಡಿ. ಅಂದ್ರೆ ಅವ್ರು ಒಂದ್ ಸ್ವಲ್ಪ ಲೈಕ್ ಮನ್ಸಲ್ಲಿ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ. ಯಾವ್ದು ಒಂಥರ ಲೈಕ್ ಒಳಗೊಂದು ಹೊರಗೊಂದು ಮಾತಾಡೋದಿಲ್ಲ. ಓಕೆ, ನಂಬರ್ 1. ಫುಲ್ ಎಂಟರ್ಟೈನ್ಮೆಂಟ್. ಓಕೆ. ತುಂಬಾ ಕಾಮಿಡಿ ಮಾಡ್ತಾರೆ, ಅದಕ್ಕೆ ಒಂದು ತುಂಬಾ ಇಷ್ಟ.
ಸೊ ಈ ರೀಸನ್ ಇಂದ ನೀವು ಗಿಲ್ಲಿ ಗೆಲ್ಬೇಕು ಅಂತ ಇದ್ದೀರಿ. ಹೌದು. ಆಕ್ಚುಲಿ ವಿದ್ಯೆ ಅಲ್ಲ ಸರ್, ವಿಜಯ ಅಂತ. ವಿಜಯ, ಓಕೆ, ವಿಜಯ ಅವರೇ. ಹಾ ಹಾ. ಮೇಡಮ್, ಈಗ ಆಯ್ತು, ಗಿಲ್ಲಿನ ಪಕ್ಕಕ್ಕೆ ಇಡೋಣ. ನಿಮ್ಮ ಪ್ರಕಾರ ಗಿಲ್ಲಿನೇ ಗೆಲ್ಲಬೇಕು ಅಂತ. ಈ ನಂಬರ್ 2 ಸ್ಪಾಟ್ ಇದೆಯಲ್ಲ, ರನ್ನರ್ ಅಪ್ ಅಂತ, ಸೊ ಯಾರು ಆಗ್ಬೇಕು ನಿಮ್ಮ ಪ್ರಕಾರ? ಸರ್ ಆಕ್ಚುಲಿ ರಘು ಬಂದ್ರೆ ಚೆನ್ನಾಗಿರುತ್ತೆ. ಹ್ಮ್. ಫಸ್ಟ್ ಗಿಲ್ಲಿ, ನಟನ್, ಸೆಕೆಂಡ್ ರಘು ಬಂದ್ರೆ ಹ್ಯಾಪಿ ಆಗುತ್ತೆ ಸರ್. ಓಕೆ. ಇನ್ನ ನೆಕ್ಸ್ಟ್ ಸೀಸನ್ ನೋಡಕ್ಕೂ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಪರವಾಗಿಲ್ಲ, ಜನಗಳು ಓಟ್ ತಗೊಂತಾರೆ ಅಂತ ಖುಷಿ ಆಗುತ್ತೆ. ನೈಸ್. ಥ್ಯಾಂಕ್ ಯು ಸೋ ಮಚ್ ವಿಜಯ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನಿಮ್ಮ ಪ್ರಕಾರ ಹೋಪ್ಫುಲಿ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಗೆಲ್ಲೋ ಥರ ಆಗಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.